ನಮಸ್ಕಾರ ವೀಕ್ಷಕರೇ ಆಪರೇಷನ್ ಸಿಂಧೂರದ ಮೂಲಕವಾಗಿ ಪಾಕಿಸ್ತಾನದ ಉಗ್ರರನ್ನ ಬೇಟೆಯಾಡಿದ ನಂತರ ಈಗ ದೇಶದೊಳಗಿರುವ ಉಗ್ರರ ಬೇಟೆ ಆರಂಭವಾಗಿದೆ. ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಚುರುಕುಗೊಂಡಿದೆ. ಮತ್ತೆ ಬರೋಬ್ಬರಿ 27 ಮಾವೋವಾದಿ ಉಗ್ರರನ್ನ ಫಿನಿಶ್ ಮಾಡಲಾಗಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರಮುಖ ಮಾಸ್ಟರ್ ಮೈಂಡ್, ದಶಕಗಳಿಂದ ಭದ್ರತಾ ಪಡೆಗಳಿಗೆ ಸವಾಲಾಗಿದ್ದ ಓರ್ವನನ್ನ ಹತ್ಯೆ ಮಾಡಲಾಗಿದೆ. ಆಪರೇಷನ್ ಸಿಂಧೂರದ ನಂತರ ಈಗ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಕೂಡ ಯಶಸ್ವಿಯಾಗಿದೆ. ದೇಶದೊಳಗಿರುವ ನಕ್ಸಲರ ನಿಗ್ರಹಕ್ಕೆ ಇತ್ತೀಚೆಗೆ ಈ ಬ್ಲಾಕ್ ಫಾರೆಸ್ಟ್ ಆಪರೇಷನ್ ಅನ್ನ ಶುರು ಮಾಡಲಾಯಿತು. ಅದರ ಭಾಗವಾಗಿ ನಿನ್ನೆಯ ದಿನ ಭದ್ರತಾ ಪಡೆಗಳು ನಡೆಸಿದಂತಹ ಎನ್ಕೌಂಟರ್ನಲ್ಲಿ ಸಿಪಿಐ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಪ್ರಮುಖ ನಕ್ಸಲ್ ನಾಯಕ ನಂಬಾಲ ಕೇಶವರಾವ್ ಅಲಿಯಾಸ್ ಬಸವರಾಜು ಸೇರಿ 27 ನಕ್ಸಲರನ್ನ ಹತ್ಯೆ ಮಾಡಲಾಗಿದೆ. ಛತ್ತೀಸ್ಗಢದ ನಾರಾಯಣಪುರ, ಬಿಜಾಪುರ, ದಂತೇವಾಡ ಜಿಲ್ಲೆಗಳಲ್ಲಿ ಹಬ್ಬಿಕೊಂಡಿರುವ ಅಬೂಜಾಮಾಡ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಕಳೆದ 2 ದಿನಗಳಿಂದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ವು. ಈ ವೇಳೆ ಭೀಕರ ಗುಂಡಿನ ಚಕಮಕಿ ನಡೆದಿದೆ. ಭಾರತದಲ್ಲಿ ನಕ್ಸಲಿಸಂ ಅನ್ನ ಬೇರು ಸಹಿತ ಕಿತ್ತು ಹಾಕೋದಾಗಿ ಕೇಂದ್ರ ಸರ್ಕಾರ ಶಪಥಗೈದಿರುವ ನಡುವೆಯೇ ಛತ್ತೀಸ್ಗಢದಲ್ಲಿ ಮಹತ್ವದ ಕಾರ್ಯಾಚರಣೆ ನಡೆದಿದೆ. ಈ ಬಸವರಾಜು ಎಷ್ಟು ಅಪಾಯಕಾರಿ ಅಂದ್ರೆ ಈತನ ಬಗ್ಗೆ ಸುಳಿವು ಕೊಟ್ಟವರಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಬಹುಮಾನವನ್ನ ಎನ್ಐಎ ಘೋಷಣೆ ಮಾಡಿತ್ತು. ಈತನ ಇತಿಹಾಸ ಕೂಡ ಬಹಳ ಕರಾಳವಾಗಿದೆ. 70 ವರ್ಷದವನಾಗಿದ್ದ ಆತ ದೇಶಕ್ಕೆ ಅಪಾಯಕಾರಿಯಾಗಿದ್ದ ವ್ಯಕ್ತಿ. ಈತ ನಕ್ಸಲ್ ಚಳುವಳಿಯ ಬೆನ್ನೆಲುಬಾಗಿ ನಿಷೇಧಿತ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಮಾವೋವಾದಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದ. ಈತ ಒಂದೊಮ್ಮೆ ಅದೆಂತಹ ಕೃತ್ಯವನ್ನ ಎಸಗಿದ್ದ ಅಂದ್ರೆ ಆ ಘಟನೆಯಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಬದುಕುಳಿದಿದ್ದೇ ಪವಾಡ. 2003ರ ಅಕ್ಟೋಬರ್ 1ರಂದು ಅಂದಿನ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಚಂದ್ರಬಾಬು ನಾಯ್ಡು ಅವರ ಕಾರಿನ ಮೇಲೆ ಅಲಿಪಿರಿ ಅನ್ನುವ ಪ್ರದೇಶದಲ್ಲಿ ನಡೆಸಿದಂತಹ ಬಾಂಬ್ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಒಂದು ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದೇ ಇದೇ ಬಸವರಾಜು. ಅವತ್ತು ನಕ್ಸಲಿಯರು ಅಡಗಿಸಿಟ್ಟಿದ್ದಂತಹ ಸರಣಿ ನೆಲಬಾಂಬ್ ಸ್ಫೋಟದಲ್ಲಿ ಚಂದ್ರಬಾಬು ನಾಯ್ಡು ಅವರು ಪವಾಡ ಸದೃಶ ಎಂಬಂತೆ ಬದುಕುಳಿದಿದ್ರು. ಆದ್ರೂ ಕೂಡ ಆ ಒಂದು ಘಟನೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಬಲಗೈ ಮುರಿತಕ್ಕೊಳಗಾಗಿತ್ತು. ಅದೇ ರೀತಿ 2010ರಲ್ಲಿ ದಂತೇವಾಡದಲ್ಲಿ ಸಂಚು ದಾಳಿ ನಡೆಸಿ 76 ಮಂದಿ ಸಿಆರ್ಪಿಎಫ್ ಯೋಧರನ್ನ ಹತ್ಯೆಗೈದ. ಇನ್ನು 2013ರ ಜೀರಂ ಘಾಟಿ ಹತ್ಯಾಕಾಂಡ ಸೇರಿದಂತೆ ಭಾರತದಲ್ಲಿ ನಡೆದಂತಹ ಭೀಕರ ಮಾವೋವಾದಿ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಆಗಿದ್ದಾತ ಇದೇ ಬಸವರಾಜ್. ಹೀಗಾಗಿ ಈತ 2 ಪ್ರಕರಣಗಳಲ್ಲಿ ಎನ್ಐಎಗೆ ಬೇಕಾಗಿದ್ದ. 2012 ಮತ್ತು 2019ರಲ್ಲಿ ಬಸವರಾಜ್ ವಿರುದ್ಧ ಎನ್ಐಎ 2 ಎಫ್ಐಆರ್ಗಳನ್ನ ದಾಖಲಿಸಿತ್ತು. 2019ರ ಘಟನೆಯಲ್ಲಿ ಐಇಡಿ ಸ್ಫೋಟದಿಂದ 5 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ರು. ಇಂತಹ ಕುಖ್ಯಾತ ವ್ಯಕ್ತಿಯನ್ನ ಬೇರೆ ಬೇರೆ ಹೆಸರುಗಳಿಂದಲೂ ಕರೆಯಲಾಗುತ್ತೆ. ಎಷ್ಟು ಹೆಸರುಗಳಿದೆ ಅಂದ್ರೆ ಅದರ ಒಂದು ದೊಡ್ಡ ಪಟ್ಟಿಯೇ ಇದೆ. ಗಂಗಣ್ಣ, ಬಸವರಾಜು, ವಿನಯ್, ಪ್ರಕಾಶ್, ಕೃಷ್ಣ, ವಿಜಯ್, ನಂಬಳ್ಳ ಕೇಶವರಾವ್, ಕೇಶವ್, ರಾಜು, ಉಮೇಶ, ದಾರ್ಪು ನರಸಿಂಹಾರೆಡ್ಡಿ, ನರಸಿಂಹ, ಹೀಗೆ 10 ಹಲವು ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದಂತಹ ಈ ಕೇಶವರಾವ್ ಅಲಿಯಾಸ್ ಬಸವರಾಜು ಎನ್ಐಎಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ಮುಖಂಡನಾಗಿದ್ದ. ಇನ್ನು ಸ್ನೇಹಿತರೆ, ಬಸವರಾಜು ಕುರಿತಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳಿದೆ. ಈತ 80ರ ದಶಕದಲ್ಲೇ ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಂಡಿದ್ದ. ಆಂಧ್ರಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ಜಿಯನ್ನಪೇಟ ಎಂಬ ಗ್ರಾಮದಲ್ಲಿ ಜನಿಸಿದ್ದ ಕೇಶವರಾವ್ ಮಾಜಿ ಕಬಡ್ಡಿ ಆಟಗಾರ ಕೂಡ ಹೌದು. ಆಗಿನ ಕಾಲದಲ್ಲೇ ಈತ ವಾರಂಗಲ್ನ ರೀಜನಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಟೆಕ್ ಪದವಿಯನ್ನ ಪಡೆದಿದ್ದ. ಕಾಲೇಜು ದಿನಗಳಲ್ಲಿಯೇ ಎಡಪಂಥೀಯ ವಿದ್ಯಾರ್ಥಿ ರಾಜಕಾರಣದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ರಾಡಿಕಲ್ ಸ್ಟೂಡೆಂಟ್ಸ್ ಯೂನಿಯನ್ ಮೂಲಕ ಅಂದ್ರೆ RSU ಮೂಲಕ ರಾಜಕೀಯ ಜೀವನವನ್ನ ಆರಂಭಿಸಿದ್ದ ಬಸವರಾಜು ನಂತರ ನಕ್ಸಲ್ ಚಳವಳಿಗೆ ಸೇರಿಕೊಳ್ತಾನೆ. 1980ರಲ್ಲಿ ಸಿಪಿಐ ಪೀಪಲ್ಸ್ ವಾರ್ ಪಕ್ಷವನ್ನ ಇತರರ ಜೊತೆ ಸೇರಿಕೊಂಡು ಸ್ಥಾಪನೆ ಮಾಡಿದ. 1980ರಲ್ಲಿ ಶ್ರೀಕಾಕುಳಂನಲ್ಲಿ ವಿದ್ಯಾರ್ಥಿ ಒಕ್ಕೂಟಗಳ ನಡುವೆ ನಡೆದಂತಹ ಮಾರಾಮಾರಿ ಘಟನೆಯಲ್ಲಿ ಈತ ಬಂಧನಕ್ಕೀಡಾಗಿದ್ದ. ಆದರೆ ಜೈಲಿನಿಂದ ಬಿಡುಗಡೆಗೊಂಡ ನಂತರ ಕೇಶವರಾವ್ ತನ್ನ ಗ್ರಾಮದಿಂದಲೇ ನಾಪತ್ತೆಯಾಗಿದ್ದ. ಮಾವೋವಾದಿ ಚಳವಳಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದ. ಈತನ ಕುಖ್ಯಾತಿ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಈತ ಗೆರಿಲ್ಲಾ ಯುದ್ಧ ನಿಪುಣನು ಕೂಡ ಹೌದು. ಅದೇ 1980ರ ದಶಕದಲ್ಲಿ ಪೂರ್ವ ಗೋದಾವರಿ ಮತ್ತು ವಿಶಾಖಪಟ್ಟಣಂ ಸೇರಿದಂತೆ ಆಂಧ್ರಪ್ರದೇಶದ ವಿವಿಧೆಡೆ ನಕ್ಸಲಿಸಂ ಅನ್ನ ವಿಸ್ತರಿಸುವುದಕ್ಕೆ ಬಸವರಾಜು ನೇತೃತ್ವವನ್ನು ವಹಿಸಿದ್ದ. 1992ರ ಹೊತ್ತಿಗೆ ರಾವ್ನನ್ನ ಸಿಪಿಐ ಪೀಪಲ್ಸ್ ವಾರ್ನ ಕೇಂದ್ರ ಸಮಿತಿಗೆ ಸೇರ್ಪಡೆಗೊಳಿಸಲಾಗಿತ್ತು. 2004ರಲ್ಲಿ ಸಿಪಿಎಂಎಲ್ ಪೀಪಲ್ಸ್ ವಾರ್ ಮತ್ತು ಮಾವೋವಾದಿ ಕಮ್ಯುನಿಸ್ಟ್ ಸೆಂಟರ್ ವಿಲೀನಗೊಳ್ಳುವ ಮೂಲಕವಾಗಿ ಸಿಪಿಐ ಮಾವೋವಾದಿ ರಚನೆಯಾಗಿತ್ತು.
ನಂತರ ನಕ್ಸಲೀಯರಿಗೆ ಗೆರಿಲ್ಲಾ ಯುದ್ಧ ತರಬೇತಿ, ಐಇಡಿ ಬಳಕೆ ಮತ್ತು ಹೊಂಚುದಾಳಿ ತಂತ್ರಗಾರಿಕೆಯ ತರಬೇತಿ ನೀಡುವ ನಿಟ್ಟಿನಲ್ಲಿ ಬಸವರಾಜನನ್ನ ಸೆಂಟ್ರಲ್ ಮಿಲಿಟರಿ ಕಮಿಷನ್ನ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಲಾಗಿತ್ತು. ಸ್ನೇಹಿತರೆ, ಗುಪ್ತಚರ ಇಲಾಖೆಯ ಮಾಹಿತಿ ಪ್ರಕಾರ 1980ರ ದಶಕದಲ್ಲಿ ಬಸ್ತಾರ್ನ ದಟ್ಟಾರಣ್ಯದಲ್ಲಿ ಇದೇ ಬಸವರಾಜುಗೆ LTTE ಗೆರಿಲ್ಲಾ ಯುದ್ಧ ತರಬೇತಿಯನ್ನ ನೀಡಿರೋದಾಗಿ ಮಾಹಿತಿ ಇದೆ. ಇತ್ತೀಚೆಗೆ ಅಂದ್ರೆ 2018ರಲ್ಲಿ ಹಿರಿಯ ಮಾವೋವಾದಿ ಮುಖಂಡ ಗಣಪತಿ ರಾಜೀನಾಮೆ ನಂತರದಲ್ಲಿ ಬಸವರಾಜುನನ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಲಾಗಿತ್ತು. ಮಾರಕ ಐಇಡಿ ತಯಾರಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಕೇಶವರಾವ್ ಅರಾಕು ತೆಲುಗುದೇಶಂ ಪಕ್ಷದ ಶಾಸಕರಾದ ಕಿದಾರಿ ಸರ್ವೇಶ್ವರರಾವ್ ಮತ್ತು ಮಾಜಿ ಶಾಸಕ ಸಿವೇರಿ ಸೋಮ ಅವರ ಹತ್ಯೆಯ ಹಿಂದಿನ ರೂವಾರಿ ಇದೇ ಬಸವರಾಜು ಎನ್ನಲಾಗುತ್ತೆ. ಹೀಗೆ ಆಂಧ್ರಪ್ರದೇಶ, ಒಡಿಶಾ ಮತ್ತು ಛತ್ತೀಸ್ಗಢದಲ್ಲಿ ನಕ್ಸಲಿಸಂ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಸುಮಾರು 4 ದಶಕಗಳಿಂದ ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆಯ ಕಣ್ತಪ್ಪಿಸಿ ಓಡಾಡ್ತಿದ್ದಂತಹ ಬಸವರಾಜ್ ಕುರಿತಾಗಿ ಮಾಹಿತಿ ನೀಡಿದ್ದಲ್ಲಿ 1 ಕೋಟಿ ರೂಪಾಯಿ ಬಹುಮಾನವನ್ನ ನೀಡುವುದಾಗಿ NIA ಘೋಷಣೆ ಮಾಡಿತ್ತು. ಕೊನೆಗೂ ನಾರಾಯಣಪುರ ಜಿಲ್ಲೆಯಲ್ಲಿ ನಡೆದಂತಹ ಈ ಒಂದು ಎನ್ಕೌಂಟರ್ನಲ್ಲಿ ಕೇಶವರಾವ್ ಅಲಿಯಾಸ್ ಬಸವರಾಜು ಕೊನೆಯುಸಿರೆಳೆದಿದ್ದಾನೆ. ಇನ್ನು ಈ ಕಾರ್ಯಾಚರಣೆಯ ಆರಂಭದಲ್ಲಿ ಈ ಪ್ರದೇಶಗಳಲ್ಲಿ ಸಿಪಿಎಂ ಪಕ್ಷದ ಪಾಲಿಟ್ ಬ್ಯೂರೋ ಮತ್ತು ಕೇಂದ್ರ ಸಮಿತಿಯ ಸದಸ್ಯರ ಜೊತೆಗೆ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿ, ಈ ನಕ್ಸಲ್ ಸಂಘಟನೆಯ ಮಾಡ್ ವಿಭಾಗದ ನಕ್ಸಲರು ಇರುವ ಬಗ್ಗೆ ಗುಪ್ತಚರವು ನೀಡಿದಂತಹ ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿತ್ತು. ಈ ಒಂದು ಎನ್ಕೌಂಟರ್ ಸಮಯದಲ್ಲಿ ಭದ್ರತಾ ಪಡೆಗಳು ನಕ್ಸಲರಿಂದ AK-47 ರೈಫಲ್ಗಳು ಮತ್ತು ಸ್ಫೋಟಕಗಳು ಸೇರಿದಂತೆ ಹಲವಾರು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಗುಂಡಿನ ಚಕಮಕಿಯಲ್ಲಿ ಒಬ್ಬ ಸೈನಿಕ ಹುತಾತ್ಮರಾಗಿದ್ದರೆ ಮತ್ತೊಬ್ಬ ಯೋಧ ಗಾಯಗೊಂಡಿದ್ದಾರೆ. ಇನ್ನು ಕಳೆದ 1 ವಾರದ ಹಿಂದೆಯಷ್ಟೇ ಇದೇ ರೀತಿಯಾಗಿ 31 ನಕ್ಸಲರ ಹತ್ಯೆ ಮಾಡಲಾಗಿತ್ತು. ಇದೇ ಛತ್ತೀಸ್ಗಢ ತೆಲಂಗಾಣ ಗಡಿಯ ಕುರ್ರಾಗುಟ್ಟ ಬೆಟ್ಟದಲ್ಲಿ 31 ಕುಖ್ಯಾತ ನಕ್ಸಲೀಯರನ್ನ ಭದ್ರತಾ ಪಡೆಗಳು ಹೊಡೆದು ಹಾಕಿವೆ. ಇದು ಈವರೆಗಿನ ಅತಿದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಾಗಿದ್ದು, ಕುರ್ರಾಗುಟ್ಟ ಬೆಟ್ಟವೂ ಸಹ ಕರಾಳ ಇತಿಹಾಸವನ್ನ ಕಂಡಿದೆ. ಒಂದು ಕಾಲದಲ್ಲಿ ಕೆಂಪು ಭಯೋತ್ಪಾದನೆಯಿಂದ ಆಳಲ್ಪಟ್ಟಿದ್ದ ಈ ಪರ್ವತವು ಈಗ ವೈಭವಯುತವಾಗಿ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾ ಇದೆ. ಈ ಕುರ್ರಾಗುಟ್ಟ ಬೆಟ್ಟವು PLGA ಬೆಟಾಲಿಯನ್, DKSZC, TSC ಮತ್ತು TRC ಸೇರಿದಂತೆ ಪ್ರಮುಖ ನಕ್ಸಲ್ ಸಂಘಟನೆಗಳ ಏಕೀಕೃತ ಪ್ರಧಾನ ಕಚೇರಿಯಾಗಿತ್ತು. ಈ ಪ್ರದೇಶವು ನಕ್ಸಲ್ ತರಬೇತಿ, ತಂತ್ರ ರೂಪಿಸುವಿಕೆ ಮತ್ತು ಶಸ್ತ್ರಾಸ್ತ್ರ ಅಭಿವೃದ್ಧಿಯ ಕೇಂದ್ರವಾಗಿತ್ತು. ಈ ಕಾರ್ಯಾಚರಣೆಯ ಯಶಸ್ಸು ನಕ್ಸಲ್ ಚಟುವಟಿಕೆಗಳಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಸ್ನೇಹಿತರೆ, ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಪೂರ್ಣಗೊಂಡ ವೇಳೆಗೆ ಛತ್ತೀಸ್ಗಢ, ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಇದುವರೆಗೂ 54 ನಕ್ಸಲ್ವಾದಿಗಳನ್ನ ಬಂಧಿಸಲಾಗಿದ್ದು, ಜೊತೆಗೆ 74 ನಕ್ಸಲರು ಶರಣಾಗಿದ್ದಾರೆ ಅಂತ ಅಮಿತ್ ಶಾ ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅಮಿತ್ ಶಾ ಅವರು ನಕ್ಸಲ್ ನಿಗ್ರಹ ಕಾರ್ಯಾಚರಣೆಯನ್ನ ಚಾರಿತ್ರಿಕ ಸಾಧನೆ ಅಂತ ಕೊಂಡಾಡಿದ್ದಾರೆ. ಬಸವರಾಜು ಅವರ ಹತ್ಯೆಯು ಭದ್ರತಾ ಪಡೆಗಳಿಗೆ ದೊರಕಿದ ಬಹುದೊಡ್ಡ ಗೆಲುವು ಎನ್ನಲಾಗಿದೆ. ಬಸವರಾಜು ಹತ್ಯೆಯನ್ನ ಖಚಿತಪಡಿಸಿದ ಅಮಿತ್ ಶಾ ಅವರು ಇದೊಂದು ಐತಿಹಾಸಿಕ ಸಾಧನೆ ಅಂತ ಬಣ್ಣಿಸಿದ್ದಾರೆ. ಇನ್ನೊಂದೆಡೆ ಬಸವರಾಜು ಅವರ ಹತ್ಯೆಯು ನಕ್ಸಲ್ ಚಳವಳಿಗೆ ಆದಂತಹ ಬಹುದೊಡ್ಡ ಹಿನ್ನಡೆಯಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನಕ್ಸಲರ ವಿರುದ್ಧ ದೇಶ ನಡೆಸುತ್ತಿರುವಂತಹ 3 ದಶಕಗಳ ಹೋರಾಟದಲ್ಲಿ ಇದೇ ಮೊದಲ ಬಾರಿಗೆ ಪ್ರಧಾನ ಕಾರ್ಯದರ್ಶಿ ಶ್ರೇಣಿಯ ಒಬ್ಬ ನಾಯಕನನ್ನ ನಿಗ್ರಹ ಮಾಡಲಾಗಿದೆ. ಈ ಕಾರ್ಯಾಚರಣೆಗಾಗಿ ನಮ್ಮ ಧೈರ್ಯಶಾಲಿ ಭದ್ರತಾ ಪಡೆಗಳನ್ನ ಅಭಿನಂದಿಸುತ್ತೇನೆ ಅಂತ ಅಮಿತ್ ಶಾ ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯನ್ನ ನಕ್ಸಲ್ ಮುಕ್ತ ಭಾರತದ ಅಭಿಯಾನದ ಒಂದು ಭಾಗವಾಗಿ ಇಲ್ಲಿಯವರೆಗಿನ ಅತಿ ದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಕಾರ್ಯಾಚರಣೆಯ ಬಳಿಕ ಛತ್ತೀಸ್ಗಢ, ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ 54 ನಕ್ಸಲರನ್ನ ಬಂಧಿಸಲಾಗಿದೆ. 84 ನಕ್ಸಲರು ಅವರಾಗಿಯೇ ಶರಣಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ನರೇಂದ್ರ ಮೋದಿ ಅವರು ಭಾರತದಲ್ಲಿ ನಕ್ಸಲ್ ಮುಕ್ತ ಭಾರತಕ್ಕಾಗಿ ಶಪಥ ಮಾಡಿದ್ದಾರೆ. 2026ರ ಮಾರ್ಚ್ 31ರೊಳಗೆ ನಕ್ಸಲ್ ನಿರ್ಮೂಲನೆ ಮಾಡೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಾಗ್ದಾನವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂತ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರ ಮಾತನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಆಪರೇಷನ್ ಸಿಂಧೂರದ ಮೂಲಕವಾಗಿ ಪಾಕಿಸ್ತಾನಿ ಭಯೋತ್ಪಾದಕರನ್ನ ಹತ್ಯೆ ಮಾಡಿದ್ರೆ 9 ಉಗ್ರ ನೆಲೆಗಳನ್ನ ಧ್ವಂಸಗೊಳಿಸಿ ಸೇನಾಪಡೆ ಹಲವು ಉಗ್ರರ ತಲೆಗಳನ್ನ ಛಿದ್ರಗೊಳಿಸಿದ್ರೆ, ಇತ್ತ ದೇಶದೊಳಗಿರುವ ಮಾವೋವಾದಿ ಉಗ್ರರನ್ನು ಹತ್ಯೆ ಮಾಡುವ ಮೂಲಕವಾಗಿ ಬ್ಲಾಕ್ ಫಾರೆಸ್ಟ್ ಆಪರೇಷನ್ ಕೂಡ ಯಶಸ್ವಿ ಆದಂತಾಗಿದೆ. ಒಟ್ಟಾರೆಯಾಗಿ ಕಳೆದೊಂದು ವಾರದಲ್ಲಿ ಬರೋಬ್ಬರಿ 58 ಮಾವೋವಾದಿ ಉಗ್ರರ ಹತ್ಯೆಯಾದಂತಾಗಿದೆ. ಹಾಗಾದ್ರೆ ವೀಕ್ಷಕರೇ, ನಮ್ಮ ಭದ್ರತಾ ಪಡೆಗಳ ಈ ಒಂದು ಯಶಸ್ಸಿನ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.